ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಹೊಸ್ತಡಕ್ ಹಬ್ಬ, ಎಲ್ಲ ನಾನ್ ವೆಜಿಟೇರಿಯನ್ಸ್ದು ಗ್ರ್ಯಾಂಡಾಗಿ ಹಬ್ಬ ಆಗ್ತಿದೆ ಅಂತ ಅನ್ಕೊಂತೀನಿ. ನಮ್ಮದು ಬೆಳಗ್ಗೆನೆ ಸ್ಟಾರ್ಟ್ ಮಾಡೋಣ ಹಬ್ಬನ ಅಂತ ಹೋಗಿದ್ರು ಮನು. ಅಲ್ಲಿ ಫುಲ್ಲು ಎಷ್ಟು ಒಂದೂವರೆ ಕಿಲೋಮೀಟರ್ ಕ್ಯೂ ಇದೆಯಾ? 70 ಜನ ಇದ್ರು. ಹೌದು, ಅಷ್ಟೊಂದು ಜನ 79 ಜನ ಒಳಗಡೆ ಇದ್ರಂತೆ. ಹೊರಗಡೆ ವೇಟಿಂಗ್ ಲಿಸ್ಟಲ್ಲಿ ಒಂದು 20 ಜನ ಇದ್ರಂತೆ. ಎಲ್ಲ ಒಂದು 100 ಮೆಂಬರ್ಸ್ ವೇಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ಸೊ ಅವ್ರನ್ನೆಲ್ಲ ದಾಟಿ ನಾವು ಹೋಗೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ ಲಂಚ್ ಟೈಮೇ ಆಗೋಗುತ್ತೆ ಅಂದ್ಕೊಂಡು 1.5 ಅವರ್ ಬಿಟ್ಟು ಹೋಗ್ತೀನಿ ಮಂಜು ಅಂತ ಬಂದಿದ್ದಾರೆ. ಬಟ್ ನೀನು ಎಕ್ಸ್ಪೆಕ್ಟೇಷನ್ ಇದೆಯಾ ಕ್ರೌಡ್ ಕಮ್ಮಿ ಆಗತ್ತೆ ಅಂತ? ಆಗಲ್ಲ, ನೋಡೋಣ. ಎಷ್ಟು ಒಂದು ಹೋಗ್ತಾರೆ. ಇವತ್ತು ವರ್ಕಿಂಗ್ ಇರೋದ್ರಿಂದ ಎಲ್ಲರಿಗೂ ಕೆಲ್ಸಕ್ಕೆ ಹೋಗೋದು ಇರತ್ತಲ್ಲ. ಅದು ಒಂದಿದೆ ಕರೆಕ್ಟ್. ಇವತ್ತು ವರ್ಕಿಂಗ್ ಇರೋದ್ರಿಂದ ಎಲ್ಲ ಬೆಳಗ್ಗೆನೆ ನಾನೇ ಯೋಚನೆ ಮಾಡಿದೆ, ಎಲ್ಲ ಒಂದು ಬ್ರೇಕ್ಫಾಸ್ಟ್ ತಿನ್ಕೊಂಡು ಬಂದಿರ್ತಾರೆ ನಿಧಾನಕ್ಕೆ, ಅಷ್ಟೊತ್ತಿಗೆ ನಾವು ಹೋಗಿ ತಂದ್ಬಿಡೋಣ ಅಂತ. ಎಲ್ಲ ನಮ್ಮ ಥರನೇ ಯೋಚನೆ ಮಾಡಿರ್ತಾರೆ. ಬೆಳಗ್ಗೆ ಬೇಗ ಹೋಗಿ ತಂದು ಕೊಟ್ಬಿಟ್ರೆ ಆಮೇಲೆ ಅವರು ಹೆಂಗಸರು ನಿಧಾನಕ್ಕೆ ಮಾಡ್ಕೊಂತಾರೆ, ತಂದು ಕೊಟ್ಬಿಡೋಣ ಅಂತ ಎದ್ದ ತಕ್ಷಣ ಅಲ್ಲಿಗೆ ಹೋಗಿರ್ತಾರೆ ಅನ್ಸುತ್ತೆ. ಎನಿವೇಸ್ ನೋಡಬೇಕು ಹೋದಾಗ. ಅದು ಒಂದೇ ಅಂಗಡಿ ಅನ್ಕೊಂತೀನಿ ಮನು, ಈ ಸರೌಂಡಿಂಗ್ ಅಲ್ಲಿ ಅದು ಇಲ್ಲ, ಎಷ್ಟೊಂದು ಅಂಗಡಿ ಇದೆ. ಬಟ್ ಅವ್ನು ಚೆನ್ನಾಗಿ ಅಲ್ಲೇ ನಾವು ರೆಗ್ಯುಲರ್ ಆಗಿ ತರೋದು. ಮಟನ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾನೆ. ಸೊ ಎಲ್ಲ ನಾನ್ ವೆಜಿಟೇರಿಯನ್ಸ್ ಹಬ್ಬ ಚೆನ್ನಾಗಿ ಮಾಡಿ ಇವತ್ತು. ಮೊನ್ನೆದೆಲ್ಲ ಏನು ಇಂಟ್ರೆಸ್ಟಿಂಗ್ ಇರಲ್ಲ. ಮನು ಅಂತೂ ಕಾಯ್ತಾ ಇದ್ರು ಇವತ್ತಿಗೆ. 3 days ಇಂದಾನೆ ಹೇಳ್ಕೊಂಡು, ಅಯ್ಯೋ ನನ್ಗೆ ಹಬ್ಬದ ಫೀಲೇ ಇಲ್ಲ ಅಂತ. ಮಂಡೇ ಬಂದ್ಬಿಡ್ತಲ್ಲ ಹೊಸ್ತಡ್ಕು. ಓಕೆ, ನಾವು ಕಾಯ್ತಾ ಇದ್ದೀವಿ. ನಾನು ಮಟನ್ ತಿನ್ನಂಗಾಗ್ಬಿಟ್ಟಿದೆ. ಹಾಂ, ಫೈನಲಿ ಎಲ್ಲ ಡಿಸೈಡ್ ಮಾಡ್ಕೊಂಡು ಈಗ ಹೊಡ್ತಾ ಇದ್ದೀನಿ. ಹೋಗ್ಬಿಟ್ಟು ಮಟನ್ ತೊಗೊಂಬರೋಣ ಅಂತ. ಮಟನ್ ತೊಗೊಂಬರೋಕ್ಕಿಂತ ಮುಂಚೆ ಫಸ್ಟು ಹೋಗಿ ಭಾಗ್ಯವ್ರ ಮನೆಗೆ, ಅವ್ರ ಮನೆ ಹಬ್ಬಕ್ಕೆ ಊಟ ಪಾರ್ಸಲ್ ಕಳಿಸಿದ್ರಲ್ಲ, ಅದನ್ನ ಎಲ್ಲ ಟಿಫನ್ ಬಾಕ್ಸ್ ಎಲ್ಲ ಇದೆ, ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಹೋಗಿ ಮಟನ್ ತೊಗೊಂಡ್ಬರ್ಬೇಕು. ಹೋಪ್ಫುಲಿ ಕ್ಯೂ ಇಲ್ಲ ಅನ್ಕೊಂತೀನಿ. ಅಕಸ್ಮಾತ್ ಕ್ಯೂ ಇದ್ರೆ ಮತ್ತೆ ವಾಪಸ್ ಬರ್ತೀನಿ, ಆಮೇಲೆ ಹೋಗ್ತೀನಿ. ಈಗ ಸದ್ಯಕ್ಕಂತೂ ಹೋಗೋ ಅಂಥ ಸಿಚುವೇಶನ್ ಇಲ್ಲ. ಅಂದರೆ ಕಾಯ್ಕೊಂಡು ನಿಂತ್ಕೊಂಡು ಕ್ಯೂನಲ್ಲಿ ತೊಗೊಂಬರುವಂಥ ಸಿಚುವೇಶನ್ ಏನೂ ಇಲ್ಲ. ನಮ್ಮ ಬ್ರೌನಿನ ಕಟ್ಟಾಕ್ಬಿಟ್ಟವ್ರಲ್ಲಿ. ಯೂಶಲಿ ಅವನ್ನ ಆ್ಯಕ್ಚುಲಿ ಬಿಟ್ಬಿಟ್ಟಿರ್ತಾರೆ. ಅವ್ರ ಪಕ್ಕದ ರೋಡಲ್ಲಿ ಇನ್ನೊಂದು ಮನೆ ಇದೆ, ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ. ಸೊ ಭಾಗ್ಯವ್ರ ಮನೆಗೆ ಹೋಗಿ ಟಿಫನ್ ಬಾಕ್ಸ್ ಕೊಟ್ಟು ವಾಪಸ್ಸು ಹೋಗೋದಷ್ಟೇ. ಹೋಪ್ಫುಲಿ ಮಟನ್ಗೆ ಫುಲ್ ರಶ್ ಇಲ್ಲ ಅಂದರೆ ಭಾಳ ಒಳ್ಳೆಯದು. ರಶ್ ಇದ್ರೆ ತುಂಬ ತಲೆನೋವು, ಕಾಯ್ಕೊಂಡು ನಿಂತ್ಕೊಳ್ಳೋದು. ಯಾರದು ಓಕೆ, ಕೊಟ್ಟು ವಿರಾಜ್ನ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಈಗ ಹೊಡ್ತಾ ಇದ್ದೀನಿ ಶಾಪಿಗೆ. ಅಲ್ಲಿ ನೋಡಬೇಕು, ಇವರು ವೆಜಿಟೇರಿಯನ್ನು, ಸೊ ಆಬ್ವಿಯಸ್ಲಿ ಏನು ಶೇರ್ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಬ್ರೌನಿ ಫುಲ್ಲು ಕಟ್ಟಾಕ್ಬಿಟ್ಟವ್ರೆ ಅಂದ್ಬಿಟ್ಟು ಬೇಗ ಮಾಡ್ಕೊಬಿಟ್ಟವನೆ. ಕ್ಯೂ ಫುಲ್ ಕಮ್ಮಿ ಆಗಿದೆ. ಒಂದು 15 ಜನ ಅವರೇ ನಿಂತ್ಕೊಂಡಿದ್ದು. ತೊಗೊಂಡು ಹೋಗ್ಬಿಡೋದು ಒಳ್ಳೇದು ಅಂತ. ಇಷ್ಟು ಬೇಗ ಸಿಗತ್ತೆ ಅಂತ ಅನ್ಕೊಳ್ಳೇ ಇಲ್ಲ. ನನಗಿಂತ ಮುಂಚೆ ಇದ್ದವರು ಒಂದು 6-7 ಜನ, ಅವ್ರು ಒಂದೇ ಫ್ಯಾಮಿಲಿ ಅವರು ಒಂದು 5 kg ಓಡಿಸ್ಕೊಂಡು ಹೋದ್ರು. ನನಗೆ ಇಮಿಡಿಯೇಟಾಗಿ ಹೊಡೆದ್ಕೊಟ್ರು, ಯಾಕಂದರೆ ಪರಿಚಯ ಇದ್ರಲ್ಲ. ನೋಡ್ತಿದ್ದಂಗೆ ಹೊಡೆದ್ಕೊಟ್ಟ ಪಾರ್ಟಿ. ತಗೊಂಡು ಇವಾಗ ಮೆಟ್ಲಸ್ಗೆ ಹೋಗ್ತಾ ಇದ್ದೀನಿ. ಒಂದು 2-3 ಐಟಮ್ ಆರ್ಡರ್ ಮಾಡಿದ್ದೆ. ಆಲ್ಮೋಸ್ಟ್ ಆರ್ಡರ್ ಮಾಡಿ ಒಂದು 6 ದಿನ ಆಗೋಗಿತ್ತು. ಇವಾಗ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಆರ್ಡ್ರ್ ಪ್ಲೇಸ್ ಮಾಡಿ ಒಂದು 4-5 ದಿನದ ಮೇಲೆ ಆಗೋಗಿತ್ತು. ಮರ್ತೋಗ್ಬಿಟ್ಟಿತ್ತು. ಅದು ಬಂದಿದೆ. ಅವರು ಮೆಸೇಜ್ ಕೂಡ ಹಾಕಿದ್ರು, ಬಟ್ ನಾನೇನು ರೆಸ್ಪಾನ್ಸ್ ಮಾಡಿರಲಿಲ್ಲ, ಅಂದರೆ ಮರ್ತೋಗ್ಬಿಟ್ಟಿತ್ತು ಟೋಟಲಾಗಿ. ಸೊ ಇವಾಗ ಅದನ್ನು ತೊಗೊಂಡು ಮನೆಗೆ ಒಂದಷ್ಟು ಆನಿಯನ್ನು ಎಲ್ಲ ಬೇಕು, ತಗೊಂಡು ಇಲ್ಲಿಂದ ಓಡೋದಷ್ಟೇ. ಕೀ ನೋಡಿ ಜಾಮ್ ಆಗ್ಬಿಟ್ಟೈತೆ, ಬರ್ತಾನೆ ಇಲ್ಲ. ಆಯಿತು, ತಗೊಂಡಿದ್ದು ಈರುಳ್ಳಿ ಬೆಳ್ಳುಳ್ಳಿ. ನಮ್ಮ ರೆಗ್ಯುಲರ್ ಜಾಗದಲ್ಲಿ ಇವತ್ತು ಈರುಳ್ಳಿ ಇರಲಿಲ್ಲ, ಅದಕ್ಕಿಂತ ಇಲ್ಲಿ ತಗೊಂಡಿದ್ದು 1 kg ಮಾತ್ರ ತೊಗೊಂಡು. ಯೂಶಲಿ ಅಲ್ಲಾದರೆ ಏನಂತ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ, ಅಲ್ಲಿ ತಗೊತಾ ಇದ್ದು. ಇವತ್ತು ಬಂದಿಲ್ಲ ಅವ್ನು ಯೂಶಲಿ ಮಧ್ಯಾಹ್ನ ಒಂದು 3 ಗಂಟೆ ಮೇಲೆ ಬರ್ತಾನೆ. ಸೊ ಈಗ ಎಲ್ಲ ಪರ್ಚೇಸು ಆಯಿತು. ಸೊ ಇನ್ನು ಶುರು ಆಯಿತು ನಮ್ಮದು ಹೊಸ್ತಡ್ಕ ಹಬ್ಬ. ಯಾಕಂದರೆ ಮಟನ್ ತಗೊಂಡಿದ್ದಾಯಿತು, ಈರುಳ್ಳಿ ಬೆಳ್ಳುಳ್ಳಿ ಬಂತು, ಇನ್ನೇನಿದೆ ಹೋಗಿ ಈಗ ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋದು ಅಷ್ಟೇ ಕೆಲಸ. ಹೋಪ್ಫುಲಿ ಮಂಜು ಮಾಡ್ತಾಳೆ ಅಂದ್ಕೊತೀನಿ. ಯಾಕಂದರೆ ಮಂಜುಗೆ ಒಂದು 4-5 ದಿವಸದಿಂದ ಹುಷಾರಿಲ್ಲ. ನೋಡೋಣ, ಇಲ್ಲ ಅಂದರೆ ನಾನೇ ಮಾಡಬೇಕಾಗತ್ತೆ. ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಆಲ್ಮೋಸ್ಟ್ ಈ ಹೋದ ವಾರ ಫುಲ್ ನಾನೇ ಚಿಕನ್ನು ಮಾಡಿದ್ದು. ಈ ವಾರ ನೋಡಬೇಕು ಹಿಂಗೆ ಅಂತ.
ಸೊ ನಮ್ಮ ಪೊನ್ನಪ್ಪ ಅವರು ನೋಡಿ ಅಲ್ಲಿ ಇಳಿದ್ಬಿಟ್ಟು ಇಲ್ಲೆಲ್ಲ ಕ್ಲೀನ್ ಮಾಡ್ತಾವ್ರೆ. ಇಟೇ ಟುದ ಕಾಣಿಸ್ತವ್ರೆ ಅದ್ರೊಳಗೆ ಇಳಿದಿರೋದ್ರಿಂದ. ಸೊ ಈರುಳ್ಳಿ ಇದೊಂದು ಇಷ್ಟು ಐಟಮ್ ತಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ಯಾಕೋ ಬಿಸಿಲು ಅಷ್ಟೊಂದಿಲ್ಲ, ಆದರೆ ಹ್ಯೂಮಿಡಿಟಿ ತುಂಬ ಇದೆ, ಭಯಂಕರ ಹ್ಯೂಮಿಡ್. ಇವ್ರು ನೋಡಿ ನಮ್ಮನ್ನ ಬಿಟ್ಟರು ಆರಾಮಾಗಿ ತಿಂತಾರೆ. ಹೊಟ್ಟೆ ಹೋಗ್ಬಿಟ್ಟಿತ್ತು. ನೀನು ಎಷ್ಟೊತ್ತಾಗತ್ತೋ ಏನೋ ಬರೋಕ್ಕೆ ಅಂತ. ರಶ್ ಇತ್ತಾ? ಇಲ್ಲ, ಒಂದು 7-8 ಜನ ಏನೋ ಇದ್ರು. ಬಟ್ ಆ 7-8 ಜನದಲ್ಲಿ 5 ಜನ ಒಂದೇ ಫ್ಯಾಮಿಲಿಯವರು ಇದ್ರು. ಸೊ ಅದರಿಂದ ಏನಾಯ್ತು, ನನಗೆ ಬೇಗ ಸಿಕ್ತು. ಎಲ್ಲ ಬೇಗ ಬಂದು ತಗೊಂಡು ಹೋಗ್ಬಿಟ್ಟವ್ರೆ. ಅದೇ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಕರೆಕ್ಟ್. ಸೊ ಎಲ್ಲ ಇಲ್ಲಿ ಇಟ್ಬಿಟ್ಟು ನಮ್ಮ ಕೆಲಸ ಮುಗೀತು. ನಿಮ್ಮ ಕೆಲಸ ಏನು ಮುಗ್ದಿಲ್ಲ. ಮತ್ತೆ ನೀವು ಕಿಚನಲ್ಲಿ ಹೆಲ್ಪ್ ಮಾಡ್ಬೇಕು ಇವಾಗ. ನೋಡೋಣ, ಆದರೆ ಟೈಮ್ ಇದ್ರೆ ಎಂಜಾಯ್ ಮಾಡಿ. ನಾವು ಒಂದು ಗ್ಲಾಸ್ ಕಾಫಿ ಕೊಟ್ಬಿಟ್ರೆ ಫುಲ್ ಖುಷಿಯಾಗಿ ಹೋಗ್ತೀವಿ. ನಾವು ತಿಂತಾ ಇದ್ದೀವಿ, ತಿಂದಾದ್ಮೇಲೆ ಇಬ್ರಿಗೂ ಒಟ್ಟಿಗೆ ಮಾಡ್ತೀವಿ. ಟೇಸ್ಟ್ ನೋಡೋಣ ಬಿಡು ಹೆಂಗಿದೆ. ಚೆನ್ನಾಗಿದೆ. ಬೆಂದಿಲ್ಲ ಏನು, ತರಕಾರಿ ಅಷ್ಟೇ ಸಾಕು. ನಿಮಗೆ ಚೆನ್ನಾಗಿ ಬೇಯಿಸ್ತಾರೆ. ಬೆಂದಿಲ್ಲ. ಎನಿವೇಸ್ ನೆನ್ನೆ ವೀಡಿಯೋ ಎಡಿಟ್ ಮಾಡಬೇಕು, ಸಿಸ್ಟಮ್ ಇನ್ನೂ ಆನ್ ಮಾಡಿಲ್ಲ. ನೆನ್ನೆ ವೀಡಿಯೋ ಆ್ಯಕ್ಚುಲಿ ಮಾಡೇ ಇಲ್ಲ ಅವಳು. 11 ನಿಮಿಷ ಮಾಡೋಣ, ಎಲ್ಲ ಕಟ್ ಮಾಡಿದ್ರೆ ಒಂದು 5 ನಿಮಿಷದ ಬರ್ಬೋದು. ಏನು ಬರ್ತೈತೆ ಅದನ್ನ ಹಾಕ್ತೀವಿ. ನನ್ನ ಮೊಬೈಲು ಒಂದು 3 ದಿನದಿಂದ ತಲೆ ಕೆಡ್ಸಾಕ್ಬಿಟ್ಟಿತ್ತು ನನಗೆ. ಗೂಗಲಲ್ಲಿ ಏನೇ ಸರ್ಚ್ ಮಾಡಕ್ ಹೋಗ್ಲಿ ಅದು ಯಾವುದೋ ಬೇರೆ ಲ್ಯಾಂಗ್ವೇಜ್ ಬರೋದು. ನಾನು ಫಸ್ಟ್ ಹಿಂದಿ ಅನ್ಕೊಳ್ಳಿವೆ, ಓದಕ್ಕೆಲ್ಲ ಟ್ರೈ ಮಾಡಿದ್ರೆ ಅದನ್ನ ಯಾವ ಆ್ಯಂಗಲಿಂದನೂ ಓದಕ್ಕೆ ಆಗ್ತಿರ್ಲಿಲ್ಲ. ಹಿಂಗೆ ಬರೋದು ಇದ್ಯಾವ ಹಿಂದಿನಪ್ಪ ಅನ್ಕೊಂಡು ನಾನು ಮನುಗೆಲ್ಲ ಕೊಟ್ಟಿದ್ದೆ. ಮನುನೂ ಹಿಂದಿನೇ ಅಂತಾನೆ ಅನ್ಕೊಂಡಿದ್ರು, ಅವ್ರಿಗೂ ಓದಕ್ಕಾಗಿರ್ಲಿಲ್ಲ. ನಮ್ಗಿಬ್ರಿಗೂ ಹಿಂದಿ ಓದೋದೇ ಮರ್ತ್ಕೊಬಿಟ್ಟಿದೀವಿ ಅನ್ಕೊಂಡಿದೀವಿ. ಅದು ಇವಾಗ ನೋಡಿದ್ರೆ ಮನು ಇದು ಬಾಂಗ್ಲಾ ಲ್ಯಾಂಗ್ವೇಜ್ ಅಂತಿದ್ದು, ಹಿಂದಿ ಅಲ್ಲ ಇದು. ಮೊನ್ನೆನೂ ಮಾಡ್ಕೊಟ್ಟೆ, ಹಂಗೆ ಮಾಡ್ಕೊಡ್ತೀನಿ ಅಂತ. ಆ ಬಾಂಗ್ಲಾ ಲ್ಯಾಂಗ್ವೇಜ್ಗೆ ಯಾಕೆ ಹೋಯ್ತು ಅಂತ ನೀನೇನೋ ಮಾಡಿರ್ತೀಯ, ಎಲ್ಲ ಎತ್ಕೊಂಡು ಹೋಗಿ ಬಂದಿರ್ತೀಯ ಬಾಂಗ್ಲಾಗೆ ಗ್ಯಾಪಲ್ಲಿ. ನೀನು ಹಿಂದಿಗೆ ಚೇಂಜ್ ಆದ್ರೆ ಏನೋ ಒಂದು ಹೇಳೋಣ. ಬಾಂಗ್ಲಾದೇಶ್ ಲ್ಯಾಂಗ್ವೇಜು ಅದು ಎಲ್ಲಿಂದ ಬಂತು ಅನ್ನೋದೇ ಗೊತ್ತಿಲ್ಲ. ಅಯ್ಯೋ, 1 ವೀಕಿಂದನೂ ತಲೆ ಕೆಟ್ಟೋಗಿತ್ತು. ಗೂಗಲಲ್ಲಿ ಏನಾದ್ರು ಸರ್ಚ್ ಮಾಡಕ್ ಹೋಗ್ಲಿ ಆ ಬಾಂಗ್ಲಾ ಲ್ಯಾಂಗ್ವೇಜ್ ಅಲ್ಲಿ ಬರೋದು. ಅದು ತಲೆ ಬುಡ ಏನು. ನನಗೆ ಆ ಸೆಟ್ಟಿಂಗ್ಸ್ ಅಲ್ಲಿ ಚೇಂಜ್ ಮಾಡಕ್ ಹೋಗೋಣ ಅಂತಂದ್ರೆ ಅಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಆಪ್ಷನ್ ಕೂಡ ನನ್ಗೆ ಓದಕ್ ಆಗ್ತಾ ಇಲ್ಲ. ಅಷ್ಟು ವಿಚಿತ್ರವಾಗಿದೆ ಅದು ಲ್ಯಾಂಗ್ವೇಜ್. ಇಬ್ರು ಸೇರ್ಕೊಂಡು ಮಾಡ್ಬಿಡೋಣ, ಬೇಗ ಆಗೋಗತ್ತೆ ಅನ್ಕೊಂಡು ಬಂದಿದ್ದೀವಿ. ಮಟನ್ ಅಲ್ವಾ, ಸೊ ಹಂಗಾಗಿ ಮೊನ್ನೆ ಎಲ್ಪಿಗೆ ಬಂದವ್ರೆ. ಮಟನ್ ತೊಳಿತಾವ್ರೆ ಅವರು. ಬರೀ ಫ್ಯಾಟ್ ಹಾಕಿ ಕೊಟ್ಬಿಟ್ಟಿದಾರಂತೆ. ಏನ್ಮನು ಬರೀ ಫ್ಯಾಟ್ ಹಾಕಿ ಮೋಸ ಮಾಡ್ಬಿಟ್ಟು. ಹೌದಾ? ಒಂದು ಅರ್ಧ ಕೆಜಿ ಮೇಲೆ ಬರೀ ಫ್ಯಾಟೇ ಐತೆ. ಅರ್ಧ ಕೆಜಿ ಮೇಲೆ ಹೋಗಿ ಬಂದು ತೂಕ ತೋರಿಸ್ಲಿಲ್ಲ. ಹೌದಾ? ತೂಕ ಹಾಕೈತೆ ನೋಡಿ. ಬಟ್ ಇವತ್ತೇನು ಮಾಡೋಕ್ಕಾಗಲ್ಲ, ಡಿಮ್ಯಾಂಡ್ ಇರೋದ್ರಿಂದ. ಸೊ ಡಿಮ್ಯಾಂಡು ಕ್ರೌಡು ಇರೋದ್ರಿಂದ ನಾವು ನೋಡ್ಕೊಳ್ಳೋದಕ್ಕೂ ಆಗಲ್ಲ. ಅವ್ರು ಏನು ಹಾಕ್ಕೊಡ್ತಾರೆ ಅದನ್ನ ತಗೊಂಡು ಬರಬೇಕು. ಆ್ಯಂಡ್ ಮೋರ್ ಓವರ್ ಅಲ್ಲಿ ಚಾಯ್ಸು ಇರಲ್ಲಂತೆ. ಯೂಶ್ವಲಿ ನಾವು ರೆಗ್ಯುಲರ್ ಡೇಸಲ್ಲಿ ಹೋದ್ರೆ ಪರ್ಟಿಕ್ಯುಲರ್ ಆಗಿ ತೊಡೆ ಭಾಗನೇ ಹಾಕು, ಚೆಸ್ಟೇ ಹಾಕು ಅಂತ ಹಾಕ್ಸ್ಕೊಂಡು ಬರ್ತೀವಿ. ಇವತ್ತು ಅದೆಲ್ಲ ಏನಿಲ್ಲ, ಅವ್ರು ಏನು ಹಾಕ್ಕೊಡ್ತಾರೆ ಅದನ್ನ ತರಬೇಕಿತ್ತು. ಸೊ ಹಂಗಾಗಿ ಅವ್ರು ಯಾರೋ 5 ಕಿಲೋ ತಗೊಂತಿದ್ರಂತೆ ಒಂದೇ ಫ್ಯಾಮಿಲಿಯವರು. ಅವರು ಹೇಳ್ತಿದ್ರಂತೆ 3 kg ಏನದು ತೊಡೆ ಮಾಂಸ ಹಾಕು, 2 kg ಇದಾಕು, ರಿಪ್ಸ್ ಹಾಕು ಅಂತ. ಅವ್ರು ಅದೆಲ್ಲ ಏನಿಲ್ಲ ಸರ್, ನಾವೇನು ಹಾಕ್ಕೊಡ್ತೀವಿ ಅದನ್ನೇ ತಗೋಬೇಕು. ಒಂದು ಮರಿ ಖಾಲಿ ಆದ್ಮೇಲೆ ನೆಕ್ಸ್ಟ್ ಮರಿಗೆ ಹೋಗೋದು ಅಂತೇನೋ ಹೇಳ್ತಿದ್ರು. ಇನ್ನು ನಾವು 1 kg ಅವರು ನಮ್ಮದು ಕೇಳಿದ್ದು ಕೊಡ್ತಾರಾ? ಯೂಶಲಿ ಅಲ್ಲಿ ಅವನು ಚೆನ್ನಾಗಿ ಪರಿಚಯ ಆಗ್ಬಿಡಿ, ಅವನು ನಾವು ಕೇಳ್ದಂಗೆ ಕೊಡ್ತಾನೆ. ಬಟ್ ಇವತ್ತು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮುಗೀತಪ್ಪ ಅಡುಗೆ ಕೆಲಸ. ರೈಸಿಗೆ ಇಟ್ಟಿದ್ದೀನಿ, ರೈಸ್ ಆದರೆ ಆಯಿತು. ಏನೇ ಹೇಳಿ, ನಾನ್ ವೆಜ್ ಅಡುಗೆ ಮಾತ್ರ ಬೇಗ ಮುಗ್ದೋಗ್ಬಿಡುತ್ತೆ. ಈ ವೆಜಿಟೇರಿಯನ್ ಅಡುಗೆ ಮಾಡೋದು ಅಂದ್ರೇ ತುಂಬ ಟೈಮ್ ಕನ್ಸ್ಯೂಮಿಂಗ್ ಮಾಡೋದು. ಏನಪ್ಪ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯ್ತಾ? ಓ ಮೈ ಗಾಡ್. ಆದರೂ ನಾನು ಮಟನ್ ಸಾಂಬಾರು ಸಾಕಾಗಿ ಮಾಡ್ತೀನಲ್ವಾ. ಇಷ್ಟು ವರ್ಷ ತಿಂದೇ ಇಲ್ಲ ನಾನು ಮಾಡಿರೋದು. ಹೌದೌದು, ನಾನು ನೆನಪಿದ್ದೀನಾ? 25 ಎಂಡು ಇನ್ನೂ ತುಂಬ ದೂರ ಇದೆ ಮನು. ಅಷ್ಟು ದಿನ ಸಹಿಸ್ಕೋಬೇಕಾ ನಾನು ನಿನ್ನ? ಇನ್ನು 8 ತಿಂಗಳು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ಕಳ್ಳನ್ ಥರ ಇವಾಗ ಹೆಂಗೆ ಎದ್ದು ಬತ್ತವ್ರೆ ನೋಡಿ. ಆಯ್ತಾ ನಿದ್ದೆ? ಒಳ್ಳೆ ಊಟ ಆಯ್ತು. ತುಂಬ ದಿನ ಆದಮೇಲೆ ಇವತ್ತು ಸ್ಯಾಟಿಸ್ಫೈಡ್ ಅಲ್ಲ ನೀನು ಊಟ ಮಾಡಿ? ಹೊಟ್ಟೆ ಫುಲ್, ಹೊಟ್ಟೆ ಲೋಡ್ ಅನ್ನೋ ತನಕನೂ ತಿಂದ್ಬಿಟ್ಟೆ ಇವತ್ತು.
ಚೆನ್ನಾಗಿ ಮಾಡಿದ್ನಾ? ಮಟನ್ ಅಂದ್ರೆ ಚೆನ್ನಾಗಿ ಆಗಿ ಆಗುತ್ತೆ. ಅದ್ ಹೆಂಗ್ ಚೆನ್ನಾಗ್ ಆಗ್ಬಿಡತ್ತೆ ಮನು ಮಾಡ್ದಲೇನೆ. ಅದ್ ಮಾಡಿದ್ಯಾರು ಹೇಳು? ನಾನು. ಯಾಕೆ ಹೇಳು? ಸೌಟ್ ಅಲರ್ಸೋದಕ್ಕೆ ನೀನು ಹೋಗ್ಬಿಡ್ತೀಯಾ? ತೊಳೆಯೋದಿದೆಯಲ್ಲ ಫಸ್ಟ್, ಅಲ್ಲಿಂದ ಸ್ಟಾರ್ಟ್, ಅವಲ್ಲೇ ಟೇಸ್ಟ್ ಬರುತ್ತೆ. ಕನ್ಸಲ್ಲೆಲ್ಲ ಅದೇ ಬಂದ್ಬಿಟ್ಟಿರತ್ತೆ ಇವಾಗ ನಿನಗಲ್ವಾ, ಮಟನ್ ತಿಂತಾ ಇರಂಗೆ ಮುಖದಲ್ಲಿ ಆ ಚಾಮ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಫೇಸಲ್ಲಿ. ಕರೆಕ್ಟ್. ಸಾಯಂಕಾಲ ಆಯಿತು ಟೈಮು. ಈಗ ಮಂಜು ಏನೋ ಫ್ರೂಟ್ಸ್ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ಬಿಟ್ಟಿದೆ ಅಂತ, ಅದಕ್ಕೆ ಫ್ರೂಟ್ಸ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ಅದೆಲ್ಲ ಇಂಪಾರ್ಟೆಂಟ್ ವಿಷಯ ಇಲ್ಲಿದೆ. ಮೇಡಮ್ ಅವರು ತುಂಬಾ ದಿನ ಲಾಸ್ಟ್ ಟೈಮ್ ಯಾವಾಗ ಊರಿಂದ ಅಮ್ಮ ಮಟನ್ ಮಾಡ್ಕೊಂಡು ಬಂದಿದ್ರಲ್ಲ ಅವತ್ತು ತಿಂದಿದ್ದು. ಹಂಗ ಅನ್ಕೊಂಡು ಇದು 2ನೇ ಸರಿ ತಿಂತಾವ್ರೆ. ಅಂದ್ರೆ ಅಷ್ಟು ಸಾಕಾಗಿ ಮಾಡಿದೀನಿ ಸಾಂಬಾರ್ನ ಅಂತ ಹಂಗೆ ವಿಷಯ. ಸೊ ಈಗ ಫ್ರೂಟ್ಸ್ ತರಕ್ ಹೋಗ್ಬೇಕು. ಮಂಜು ಜಾಸ್ತಿ ತಿಂತಾಳೆ, ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಫ್ರೂಟ್ಸ್. ಯೂಶಲಿ ಫ್ರೂಟ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಬಟ್ ಯಾಕೋ ಈ ನಡುವೆ ಇಷ್ಟ ಆಗ್ತಾ ಇಲ್ಲ. ಬಟ್ ಮಂಜುಗೆ ಇಷ್ಟ ಇರ್ಲಿಲ್ಲ, ಬಟ್ ಈಗ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಅಂತ. ಸಮ್ಮರ್ ಅಲ್ವಾ, ಬಾಡಿ ಹೈಡ್ರೇಟ್ ಆಗಿರುತ್ತೆ ಅಂತ ಫ್ರೂಟ್ಸ್ ತಿಂದಷ್ಟು. ಅದಕ್ಕೆ ಮಂಜುಗೆ ಈಗ ಫ್ರೂಟ್ಸ್ ತಗೋಬರೋಣ ಅಂತ ಹೋಗ್ತಾ ಇದ್ದೀನಿ. ವಿಡಿಯೋ ಡೌನ್ಲೋಡ್ ಹಾಕಿದ್ದೀನಿ, ಇನ್ನೇನು ಒಂದು ಅರ್ಧ ಗಂಟೆ 1 ಅವರಲ್ಲಿ ಪಬ್ಲಿಷ್ ಆಗುತ್ತೆ. 5:15 ಟೈಮ್ ಈಗ ಆಲ್ರೆಡಿ. ಏನಪ್ಪ ಆಮೇಲೆ ಏನ್ ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ. ಟೈಮ್ ನೋಡಿದೆ 5:15 ಆಗಿದೆ. ಈಗ ಹೋಯ್ತೀನಿ ಫ್ರೂಟ್ಸ್ ತರ್ತೀನಿ. Okay. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.